ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ ನಾವು ಬಂದಿದ್ವಿ ಅಮ್ಮನವರ ದೇವಸ್ಥಾನಕ್ಕೆ. ನನ್ನ ಹಿಂದೆ ಇರೋದು ಅಮ್ಮನವ್ರ ದೇವಸ್ಥಾನ, ಹೊಸಹಳ್ಳಿ ಅಮ್ಮನವರು ಅಂತ. ಡೀಟೇಲ್ ಕೊಡ್ತಾ ಹೋಗ್ತೀನಿ. ಆಲ್ ಶ್ರೀದತ್ತ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ವೆಲ್ಕಮ್ ಟು ದ ಚಾನಲ್ ಅಂತ ಹೇಳ್ತಾ ಬನ್ನಿ ಅಮ್ಮನವರ ದರ್ಶನ ಮಾಡಿಸ್ತೀನಿ ಆಯಿತಾ. ನನ್ನ ಹಿಂದೆ ಕಾಣಿಸ್ತಿರ್ಬೋದು ನಿಮಗೆ, ಇಲ್ಲಿದ್ದಾರೆ ಅಮ್ಮನವರು. ಬನ್ನಿ ತೋರಿಸ್ತಾ ಹೋಗ್ತೀನಿ. ವೆಲ್ಕಮ್ ಎಲ್ರಿಗೂ. ಅಲ್ಲೇ ಊರಲ್ಲೇ ಸೇರ್ತೀವಿ ಅಲ್ಲ ಸಣ್ಣ ಅಲ್ಲ ಅಲ್ಲೋ ಜಾಮೀನು ಮಾಡ್ತಿದ್ರು.
ಎಲ್ಲಿ ಒಬ್ರು ಕೂತ್ಕೊಂಡು ಇಲ್ಲೇ ಚಂಗ್ ಮಾಡ್ತಾರೆ ಈಗ. ನೀವು ನೋಡ್ತಾ ಇದ್ದೀರಾ ಅಮ್ಮನವರು. ಇಲ್ಲಿ ಹೊಸಳ್ಳಿ ಅಮ್ಮನವರು ಅಂತ ಕರೀತಾರೆ ಈ ತಾಯಿಯನ್ನು. ಅವ್ರ ಹೆಸರು ಗುತ್ತಿಯಮ್ಮ ಅಂತ. ಆಮೇಲೆ ಈ ದೇವಸ್ಥಾನದಲ್ಲಿ ಇದೇನು ನಡೀತಾ ಇದೆ ತುಲಾಭಾರ ಥರ, ಅದು ಎಲ್ಲ ಮಕ್ಕಳಿಗೂ ಮಾಡ್ತಾರೆ. ಗಂಡು ಹೆಣ್ಣು ಅಂತ ಎಲ್ಲ ಮಕ್ಕಳು ಏನಾದರೂ ಹರಕೆ ಹೊತ್ಕೊಂಡಿದ್ರೆ, ನಿಮಗೆ ಮಕ್ಕಳು ಬೇಕು ಅಂದರೆ, ಮದುವೆ ಆಗಬೇಕು ಅಂತಿದ್ರೆ, ಅಥವಾ ಮದುವೆ ಆದ ನಂತರ ಅವ್ರ ಸಂಬಂಧ ಮುರಿದು ಹೋಗೋ ಥರ ಇತ್ತು ಏನಾದಿದ್ರೆ ಆ ಸಂಬಂಧ ಗಟ್ಟಿ ಮಾಡೋಕ್ಕೆ, ಆಮೇಲೆ ಮದುವೆ ಆಗಬೇಕು ಅಂತಿದ್ದರೆ ಆ ಜೋಡಿ ಚೆನ್ನಾಗಿರುತ್ತಾ ಇಲ್ವಾ, ಅಥವಾ ಆಶೀರ್ವಾದ ಸಿಗುತ್ತಾ ಇಲ್ವಾ, ಫ್ಯೂಚರಲ್ಲಿ ಹೇಗೆ ಇರ್ತಾರೆ ಅದ್ರ ಬಗ್ಗೆ ಅಂದರೆ ತಿಳ್ಕೊಬೇಕು ಅಂತಲ್ಲ, ನಾವು ಚೆನ್ನಾಗಿರ್ತೀವಿ ಇರಬೇಕು, ಇವ್ರಿಗೆ ಮದುವೆ ಮಾಡಿಕೊಡ್ತೀವಿ, ಒಳ್ಳೆ ಥರ ಮಾಡಿಕೊಡು ಅಂತ ಕೇಳಲಿಕ್ಕೆ ಹೋದರೆ ಖಂಡಿತವಾಗ್ಲೂ ಈಡೇರುತ್ತೆ. ಅದರಲ್ಲೂ ಮಕ್ಕಳ ವಿಚಾರಕ್ಕೆ ತುಂಬ ಶಕ್ತಿ ಇರುವಂಥ ಪೀಠ ಇದು. ಅಂದರೆ ಮಕ್ಕಳಿಲ್ಲದೆ ಇದ್ದವ್ರಿಗೆ ಮಕ್ಕಳಾಗಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಕೇಳಿಕೊಂಡ್ರೆ, ಇಂಥದ್ದೇ ಮಗು ಬೇಕು ಅಂತ ಕೇಳಿದ್ರೆ ಅಂಥದ್ದೇ ಮಗು ಕೊಡುವಂಥ ಶಕ್ತಿ ಪೀಠ ಇದು. ಆಮೇಲೆ ಮದುವೆಗೂ ಕೂಡ ಅಷ್ಟೇ, ನಾವು ಮದುವೆ ಆಗ್ತಾನೋ ನಮ್ಮ ಮದುವೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ನಮ್ಮ ಮನೆಯವ್ರ ಸೋದ್ರ ಮಾವ ಇಲ್ಲಿ ಬಂದು ಕೇಳಿದ್ರಂತೆ. ಹ್ಞೂ ಅಂತ ಅಮ್ಮನವರಿಂದ ಹೂ ಬಂದಿತ್ತಂತೆ. ನಮ್ಮ ಮದುವೆನ ಇಲ್ಲೇ ಮಾಡಬೇಕು ಅಂತ ಅವ್ರ ಮಾವನಿಗೆ ಇಷ್ಟ ಇತ್ತು, ನಮ್ಮ ಮನೆಯವರ ಸೋದ್ರ ಮಾವನಿಗೆ. ನಾವು ಧರ್ಮಸ್ಥಳದಲ್ಲೇ ಆದ್ವಿ ಮದುವೆನ. ಕೆಲವೊಬ್ಬರು ಬೇಡ ಅಂತ, ಕೆಲವೊಬ್ಬರು ಬೇಕು ಅಂತ, ಕೆಲವೊಬ್ಬರು ಏನು ಹೇಳದೇ ಇದ್ದಿದ್ದ ಕಾರಣ ನಾವು ಅವರು ಇಲ್ಲಿ ಮದುವೆನ ಮಾಡಲಿಲ್ಲ. ಹಾಗಾಗಿ ಧರ್ಮಸ್ಥಳದಲ್ಲಿ ಮದುವೆನ ಮಾಡ್ಕೊಂಡ್ವಿ ನಾವು. ನಮ್ಮ ಮನೆಯ ಮಾವ, ಸೋದ್ರ ಮಾವ, ವೆಂಕಟಮ್ಮ ಮಾವ ಬಂದು ಇದೇ ಕಮಿಟಿಯಲ್ಲಿ ಕೆಲಸ ಮಾಡ್ತಾರೆ. ದೇವ್ರ ಜೊತೆ ಹೋಗೋದು ಅದು ಇದು ಅಂತ. ಉತ್ಸವ ಮೂರ್ತಿ ಕೂಡ ಇದೆ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ಆಮೇಲೆ ಇಲ್ಲಿ ಉತ್ಸವ ಮೂರ್ತಿ ಕೂಡ ಇದೆ. ಅದು ವರ್ಷದ 9 ತಿಂಗಳೇನೋ ಹೊರಗಡೆ ಇರುತ್ತೆ. ಮಾರ್ಚ್ ತಿಂಗಳಲ್ಲಿ ಒಳಗೆ ಕೂರಿಸ್ತಾರೆ, ಮಾರ್ಚ್ ಅಥವಾ ಜೂನ್ ಟೈಮಲ್ಲಿ ಒಳಗೆ ಕೂರಿಸ್ಬಿಡ್ತಾರೆ. ಆಮೇಲೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ದೇವಸ್ಥಾನದಲ್ಲೇ ದೇವರನ್ನ ಹೊರಡಿಸ್ತಾರೆ. ಯಾರ್ಯಾರಿಗೆ ಏನೇನು ಪ್ರಶ್ನೆಗಳಿರುತ್ತೆ ಅದನ್ನೆಲ್ಲ ಬಂದು ಕೇಳ್ಬೋದು. ತುಂಬ ಪವರ್ಫುಲ್ ದೇವರು, ಏನು ಕೇಳಿದರೂ ಕೊಡ್ತಾರೆ. ಮತ್ತು ತುಂಬ ವಿಚಾರಗಳಲ್ಲಿ ಮನೆ ಕಟ್ಟಬೇಕಾ, ಮದುವೆ ಮಾಡಬೇಕಾ, ಅಥವಾ ಅದೇ ಮಕ್ಕಳಾಗಬೇಕಾ, ಎಂಥ ಮಗು ಬೇಕು, ಮುಂದಕ್ಕಾಗುತ್ತಾ ಇಲ್ವಾ, ನಮ್ಮ ಭವಿಷ್ಯ ಫ್ಯೂಚರ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಕೇಳ್ತಾರೆ. ಪ್ರಶ್ನೆ ಕೇಳೋದಿರುತ್ತಲ್ಲ ಅದನ್ನು ಕೇಳ್ತಾರೆ. ದೇವರು ಉತ್ಸವ ಮೂರ್ತಿಯಲ್ಲಿ ಬರೆದು ಹೇಳ್ತಾರೆ. ಆಮೇಲೆ ಅದರ ಥರ ಈಡೇರುತ್ತೆ.
ಅಕ್ಕ ತೀರ್ಥ ತಗೊಂಡ್ರಾ? ಹಾಂ ತಗೊಂಡು ಹೋಗಿ ಮುಂದೋಗಿ. ಅಲ್ಲ ಕಾಣ್ತೀನಿ ಹೇಳ್ತೀನಿ. ಹಾಂ ನಾವು ಕೂಡ ಹಣ್ಕಾಯಿ ಮಾಡಿಸಿದ್ವಿ, ಅರ್ಚನೆ ಮಾಡಿಸಿದ್ವಿ. ಆಮೇಲೆ ನಮ್ಮ ಬೆಂಗಳೂರು ಮನೆಗೆ ಶಿಫ್ಟ್ ಆಗಿರೋ ಮನೆಗೆ ಕಟ್ಕಾಯಿ ಇರಲಿಲ್ಲ, ಹಾಗಾಗಿ ಕಟ್ಕಾಯಿ ತೊಗೊಂಡ್ವಿ. ಅಮ್ಮನವ್ರ ದೇವಸ್ಥಾನದ ಕಾಯಿ ಇಟ್ಟರೆ ಮನೇಲಿ ತುಂಬ ಒಳ್ಳೆಯದಂತೆ, ಹಾಗಾಗಿ ಕಾಯಿ ತೊಗೊಂಡು ಬಂದ್ವಿ. ಅದನ್ನು ನಾವೇ ಬಟ್ಟೆ ಸುತ್ತಬಿಟ್ಟಿಡಬೇಕು. ನಮ್ಮ ಅಂದರೆ ಅದಕ್ಕೆ ನೂರೆಲ್ಲ ಸುತ್ತಬಿಟ್ಟೆಲ್ಲ ಏನು ಕೊಡಲ್ಲ ಅವರು. ಹಾಗಾಗಿ ಈ ದೇವರು ಅಮ್ಮನವರ ಆಪೋಸಿಟಲ್ಲಿ ಇರ್ತಾರೆ, ಭೂತರಾಯ ಮತ್ತು ಪಾರ್ವತಿ ದೇವಿ ಅಂತೆ. ಅಮ್ಮನವರಿಗೆ ಸೀರೆ ಕೊಡೋರು ಕೊಡ್ಬೋದು, ಬಾಗಿನ ಕೊಡೋರು ಕೊಡ್ಬೋದು, ಮಳ್ಳಕ್ಕಿ ಕೊಡೋರು ಕೊಡಬಹುದು. ಅರಳಿ ಮರ ಇದೆ, ಆಮೇಲೆ ಅಮ್ಮನವ್ರು ನಿಲ್ಲಿಸಿರೋ ಪಾದ ಇದೆ. ಇದು ನಾಗರಕಟ್ಟೆ ಅಶ್ವಥ್ ನಾರಾಯಣ. ನೋಡು, ಅರಳಿ ಮರದಲ್ಲಿ ವಿಷ್ಣು ಎಲ್ಲ ಇರ್ತಾರೆ. ಇದು ಕ್ಷೇತ್ರಪಾಲ. ದೂರದಿಂದ ತಕ್ಷಣ ಕ್ಷೇತ್ರಪಾಲ ಹೇಳು. ಇದು ಅಮ್ಮನವರು ಉದ್ಭವವಾಗಿ ಪಾದ ಊರಿದಂತಹ ಸ್ಥಳ. ಇದು ಅಮ್ಮನವರ ಪಾದ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ. ಆಮೇಲೆ ಯಾರಾದರೂ ದಾನ ಮಾಡೋರಿದ್ದರೆ ಮಾಡಬಹುದು. ಅದಕ್ಕೊಂದಷ್ಟು ದುಡ್ಡು ಅಂತ ಇಸ್ಕೋತಾರೆ, ಅಥವಾ ಏನು ಕೊಟ್ಟು ಇಸ್ಕೋತಾರೆ. ತುಲಾಭಾರಕ್ಕೆ ಅಕ್ಕಿ, ಹಣ್ಣು, ತರಕಾರಿ ಎಲ್ಲವನ್ನೂ ತೊಗೋತಾರೆ. ಅದು ನಾವೇ ಬೆಳೆದಿದ್ದಾಗಿರಬೇಕು. ಬಾಳೆಗೊನೆ ಕೊಡೋದು ಶ್ರೇಷ್ಠ. ಇಲ್ಲಿ ಪ್ರತಿ ಮಧ್ಯಾಹ್ನ ಊಟ ಇರುತ್ತೆ. ಯಾರು ಬೈದಿದ್ದು? ಬಾ ಡ್ಯಾಡಿ ಬೈತಾರೆ, ಬಾ. ಈ ದೇವಸ್ಥಾನದ ಮಹಿಮೆ ಏನು ಅಂತ ನೀವು ಕೇಳೋದಾದರೆ, ಅಮ್ಮನವರು ಗುತ್ತಿಯಮ್ಮ ಅಂತ ದೇವರ ಹೆಸರು. ಇಲ್ಲಿ ಈಗ ದೇವರು ಊರ ಮೇಲೆ ಹೋಗಿರುತ್ತೆ, ಉತ್ಸವ ಮೂರ್ತಿ. ಮುಂದೆ ನಮಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಿರ್ತೀವಿ, ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಮಗು ಆಗತ್ತಾ, ಆರೋಗ್ಯ ಸಮಸ್ಯೆ ಇರ್ಬೋದು, ಯಾವ ರೀತಿಯ ಚಿಕಿತ್ಸೆ ಮಾಡಬೇಕೀಗ, ಆಯುರ್ವೇದಿಕ್ ಮಾಡಬೇಕಾ, ಅಲೋಪತಿ ಮಾಡಬೇಕಾ, ಅದ್ರ ಬಗ್ಗೆ ಇರ್ಬೋದು. ನಿಮ್ಮ ಯಾವುದೇ ಮುಂದೆ ಫ್ಯೂಚರಲ್ಲಿ ಆಗುವಂತಹ ಮಾಡುವಂತಹ ಕಾರ್ಯಗಳನ್ನ ಒಂದು ಭಯದಲ್ಲಿ ಅಥವಾ ಡೌಟಲ್ಲಿ ಸ್ಟಾರ್ಟ್ ಮಾಡೋ ಬದಲು ಇಲ್ಲಿ ಬಂದು ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳ್ಬೋದು. ಪಲ್ಲಕ್ಕಿಯ ಇದಿರುತ್ತಲ್ಲ, ಗೋಪುರ, ಈ ದೇವಸ್ಥಾನದ ಗೋಪುರ ಹೇಗಿರುತ್ತೋ ಅದೇ ಥರ ಪಲ್ಲಕ್ಕಿ ಮೇಲ್ಗಡೆ ಒಂದು ಗೋಪುರ ಥರ ಇರುತ್ತೆ. ಅದ್ರ ಮೇಲ್ಗಡೆ ಇದರಲ್ಲಿ ಬರೆದು ತೋರಿಸ್ತಾರೆ ಅಮ್ಮನವರು. ತ್ರಿಶೂಲ ಅಲ್ಲ, ದೇವ್ರದ್ದೇ ಇದರಲ್ಲಿ ಬರೆಯೋಕ್ಕಂತ ಇರುತ್ತೆ. ಅದನ್ನು ಉಪಯೋಗಿಸಿ ಅದನ್ನು ಬರೆದು ತೋರಿಸ್ತಾರೆ, ಯಾವಾಗ ಏನು ಆಗುತ್ತೆ ಅಂತ. ಅಲ್ಲಿ ದೇವಸ್ಥಾನದ ಏಜೆಂಟ್ಗಳಿರ್ತಾರೆ, ಅವ್ರಿಗೆ ಆ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ದೇವ್ರು ಬರೆಯೋ ಅಕ್ಷರ ಪದಗಳ ಅರ್ಥ ಆಗುತ್ತೆ. ಅದ್ರ ಮೂಲಕ ಅವ್ರು ಹೇಳ್ತಾರೆ ಯಾವುದನ್ನ ಯಾವ ರೀತಿ ಮಾಡಬಹುದು, ನಿಮ್ಮ ಕೆಲಸ ಆಗುತ್ತಾ ಆಗಲ್ವಾ, ಅಥವಾ ಎಲ್ಲಿ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು, ಈ ಕೆಲಸ ಕೈ ಹಿಡಿಯುತ್ತೋ ಇಲ್ವೋ, ಅಥವಾ ಯಾವ ರೀತಿಯಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಅಂದರೆ ದೇವ್ರ ಹತ್ರ ನಿಮ್ಮ ಯಾವುದೇ ರೀತಿಯ ಅನುಮಾನಗಳಿರ್ಬಹುದು, ಜೀವನದಲ್ಲಿ ಮಾಡೋ ವ್ಯಾಪಾರ ವ್ಯವಹಾರದ ಬಗ್ಗೆ ಇರ್ಬೋದು, ಮದುವೆ ಬಗ್ಗೆ, ಮಕ್ಕಳ ಬಗ್ಗೆ, ಎಲ್ಲದ್ರ ಬಗ್ಗೆ ಕೇಳಬಹುದು. ದೇವರು ಉತ್ತರ ಕೊಡುತ್ತೆ. ಪ್ರತಿ ಹುಣ್ಣಿಮೆಲೂ ಇಲ್ಲಿ ದೇವಸ್ಥಾನದಲ್ಲೇ ಇರುತ್ತೆ. ಯಾವುದೋ ಒಂದು ಟೈಮಲ್ಲಿ ಮಾತ್ರ ದೇವರು ಊರ ಮೇಲೆ ಹೋಗೋದು. ಅದ್ರ ಬಗ್ಗೆ ಮನೆಗೆ ಹೋಗಿ ಮಾವನ ಜೊತೆ ಡೀಟೇಲಾಗಿ ನಿಮಗೆ ಕೇಳಿ ಹೇಳ್ತೀನಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಈ ವ್ಲಾಗ್ ಇಲ್ಲೇ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೋಡ್ತಾ ಇರಿ, ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಇನ್ಫಾರ್ಮೇಷನ್ನ ಮಾವನ ಹತ್ರ ಕೇಳ್ಬಿಟ್ಟು ಮತ್ತೆ ಹೇಳ್ತೀನಿ. ಓಕೆ, ಎಲ್ಲೋಗಿದ್ದಮ್ಮ ನೀನು ಬಂಗಾರಿ? ಜಯಶ್ರೀಮ್ ಅಲ್ಲ, ಮಹಾಕಾಳಿ ಹೋಗಿದ್ದು. ಏನೇನು ಮಾಡಿದ್ರಿ ದೇವಸ್ಥಾನದಲ್ಲಿ? ಊಟ ಮಾಡಿದ್ರಾ? ಸ್ವಾಮಿ ಹತ್ರ ಏನು ಕೇಳ್ಕೊಂಡ್ರಿ ಬಂಗಾರಿ? ಪಾಯಸ ಬೇಕು ಅಂತ ಕೇಳಿದೆ ದೇವ್ರ ಹತ್ರ. ಅಣ್ಣಂಗೆ ಪಾಯಸ ಕೊಡಿ ಅಂತ ಕೇಳ್ದ. ನಿನಗೆ? ಹಾ, ನಿನಗೇನಂತ ಕೇಳ್ಕೊಂಡೆ? ಹೋಗಂಗಿಲ್ಲ, ಸುಮ್ಮನೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಹೊರಟ್ವಿ ನಾವು. ಒಂದು ಒಳ್ಳೆಯ ಸ್ಟಾರ್ಟ್ಗೋಸ್ಕರ ಹೋಗಿದೆ ನಾನು.
ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಬೇರೆ ಏನು ಫಸ್ಟೇ ಪ್ಲ್ಯಾನ್ ಇರಲಿಲ್ಲ. ಈ ನಡುವೆ ತುಂಬ ಸರ್ತಿ ಊರಿಗೆ ಹೋದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೋ ಆಗ್ತಾ ಇರಲಿಲ್ಲ ಹೋಗೋಕ್ಕೆ. ಫೈನಲಿ ಹೋದ್ವಿ. ಒಂದೊಳ್ಳೆ ಕೆಲಸ ಅಥವಾ ಒಂದೊಳ್ಳೆ ಸ್ಟಾರ್ಟ್ಗೆ ಮುಂಚೆ ಅಮ್ಮನವ್ರ ಆಶೀರ್ವಾದ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇನು ಖುಷಿ ಕೊಡುತ್ತೆ, ತಾಯಿನ ನೋಡಿದಷ್ಟೇ ಖುಷಿಯಾಗಿ. ಹಾಗಾಗಿ ನಮ್ಮೂರಿಗೆ ಬಂದು ಪುನಃ ನಮ್ಮ ಮನೆಗೆ ಹೋಗಿ ನನ್ನ ತಾಯಿನ ನೋಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ಅಮ್ಮನವ್ರನ್ನ ಆಶೀರ್ವಾದ ಪಡ್ಕೊಂಡು ನಾವು ವಾಪಸ್ ಬೆಂಗಳೂರು ಬಂದ್ವಿ. ಮಳೆಗಾಲದಲ್ಲಿ ಬಿಟ್ಟು ಮತ್ತೆ ಉತ್ಸವ ಮೂರ್ತಿ ಊರ ಮೇಲೆ ಹೊರಡುತ್ತೆ. ಹೋಗಿ ಅಲ್ಲಿ ಬುಕ್ ಮಾಡಿಸಿ ಮನೆಯಲ್ಲಿ ಕರೆಸಿ, ಮದುವೆಗೆ ಮುಂಚೆ ಮನೆ ಒಕ್ಕಲು ಮಾಡುವಾಗ ಅಥವಾ ವರ್ಷಕ್ಕೊಂದು ಸತಿ ಕರೆಸಿ ಅಮ್ಮನವ್ರನ್ನ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ನಿಮ್ಮ ಇಷ್ಟಾರ್ಥಗಳನ್ನು ಏನು ಮಾಡಬೇಕು, ಏನು ಬಿಡಬೇಕು, ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನೀವು ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳ್ಬೋದು. ಒಂದು ಒಳ್ಳೆಯ ರೀತಿಯ ಸಜೆಷನ್ ಕೊಡ್ತಾರೆ ಅಮ್ಮನವರು ಅಂತ ಹೇಳ್ತಾ, ಯಾರಾದರೂ ಅಡ್ರೆಸ್ ಬೇಕು ಅಂದರೂ ಕಾಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಅಡ್ರೆಸ್ಸನ್ನು ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಏನಾದರೂ ಕಷ್ಟ ಕಾರ್ಪಣ್ಯಗಳಿದ್ದಲ್ಲಿ ದೇವಸ್ಥಾನಕ್ಕೆ ಹೋಗ್ಬನ್ನಿ. ವೆರಿ ಪವರ್ಫುಲ್ ದೇವಸ್ಥಾನ. ಒಂದು ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುವಂಥ ಆಲಯ ಅಮ್ಮನವರ ಗುಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಆ ತಾಯಿ ಒಳ್ಳೇದು ಮಾಡಲಿ. ಬೆಂಗಳೂರಲ್ಲಿ ನೋಡಿ ಯಾವ ಥರ ಕ್ಲೌಡ್ ಇದೆ ಅಂತ ಅಲ್ವಾ. ಮಳೆರಾಯನ ಸ್ವಾಗತ ಮಾಡ್ತಾ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ನಾನು ನಿಮ್ಮ ಧನ್ಯಶ್ರೀ ಎನ್ ಗೌಡ. ಪ್ರೀತಿ ಸದಾ ಹೀಗೆ ಇರಲಿ. ನಮಸ್ಕಾರ.